ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಕಂಡ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನವನ್ನು ಕಗ್ಗೊಲೆ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನವನ್ನು ಕಗ್ಗೊಲೆ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನವನ್ನು ಕಗ್ಗೊಲೆ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನವನ್ನು ಕಗ್ಗೊಲೆ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की संविधान ತಿದ್ದುಪಡಿ ಮಾಡಲು ಹೊರಟಿರುವ ಡಿ.ಕೆ. ಶಿವಕುಮಾರ್ಗೆ, ಸಂವಿಧಾನ ತಿದ್ದುಪಡಿ ಮಾಡಲು ಹೊರಟಿರುವ ಡಿ.ಕೆ. ಶಿವಕುಮಾರ್ಗೆ, ಭ್ರಷ್ಟ ನೀಚ ಸರ್ಕಾರಕ್ಕೆ, ಭ್ರಷ್ಟ ನೀಚ ಸರ್ಕಾರಕ್ಕೆ, ಭ್ರಷ್ಟ ನೀಚ ಸರ್ಕಾರಕ್ಕೆ. ನಮಸ್ತೆ. ಇವತ್ತು ನಮ್ಮ ಬಿಡದಿ ಹೋಬಳಿಯ BGS ಸರ್ಕಲಲ್ಲಿ, ನಮ್ಮ ಮಾಗಡಿ ತಾಲೂಕಿನ ಬಿಡದಿ ಹೋಬಳಿಯ BGS ಸರ್ಕಲಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಏನು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಒಂದು ಅಧಿಕ ಪ್ರಸಂಗದ ತನ ಮಾತಾಡಿ ಇವತ್ತು ದೇಶದ ಒಂದು ನೈತಿಕತೆ, ಒಂದು ದೇಶದ ಒಂದು ಸಂವಿಧಾನವನ್ನು ಬುಡವನ್ನು ಅಳ್ಳಾಡಿಸುವಂಥ ಕೆಲಸವನ್ನು ಏನು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಅದ್ರ ವಿರುದ್ಧವಾಗಿ ನಾವು ಇವತ್ತೆಲ್ಲರೂ ಕೂಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಧಿಕ್ಕಾರ ಕೂಗುವ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೂ ಕೂಡ ನಮ್ಮ ಹೋರಾಟಗೂ ರಾಜ್ಯಾದ್ಯಂತ ಈ ಥರ ನಡಿಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಾವು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ನೈತಿಕತೆ ಅಂತ ಏನಾನ ಇದ್ದರೆ ಸಂವಿಧಾನಕ್ಕೆ ಇವರು ಗೌರವವನ್ನು ಕೊಡುವುದೇ ಆದರೆ ಇವರು ಮೊದಲು ರಾಜಕೀಯದಿಂದ ನಿವೃತ್ತಿ ಆಗಬೇಕು, ರಾಜೀನಾಮೆ ಕೊಟ್ಟು ಈ ಸರ್ಕಾರ ತೊಲಗಬೇಕು ಅಂತ ನಾವು ಈ ಮೂಲಕ ನಮ್ಮ ಹೋರಾಟದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಏನು ಅಂಬೇಡ್ಕರ್ ಸಂವಿಧಾನವನ್ನು ಪುಸ್ತಕವನ್ನು ಹಿಡ್ಕೊಂಡು ಶೋ ಅಪ್ ಕೊಡ್ತಾ ಇದ್ರು ಇಷ್ಟು ದಿನ ಮಹಾನ್ ನಾಯಕರುಗಳು, ಇವತ್ತು ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆ ಪಡೆಯುವ ಮೂಲಕ ಅವರ ನೈತಿಕತೆಯನ್ನು ಅವರು ಉಳಿಸ್ಕೋಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸಂವಿಧಾನವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ರಚನೆ ಮಾಡುವ ಮೂಲಕ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ಒಂದು ಅಸ್ತಿತ್ವವನ್ನು ಕೊಟ್ಟು ಈ ಅಸ್ತಿತ್ವವು ಪ್ರತಿಯೊಬ್ಬ ಪ್ರಜೆನೂ ಕೂಡ ಅನುಭವಿಸಬೇಕು ಅಂತ ಹೇಳಿ ಮಾಡಿದರು. ಆದರೆ ಇದೇ ಡಿ.ಕೆ. ಶಿವಕುಮಾರ್ ಅವರು ಕೆಲವು ಮದಾಂಧ ಈ ಧರ್ಮೀಯರ ಪರವಾಗಿ ಕೆಲಸವನ್ನು ಮಾಡುವ ಮೂಲಕ, ಅವರ ಒಂದು ತುಷ್ಟೀಕರಣ ಮಾಡುವ ಮೂಲಕ ಒಂದು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಮುಂದಿನಿಂದಲೇ ಅಂತ ಹೇಳಿ ಅವರ ಹೇಳಿಕೆ ಖಂಡನೀಯ. ಇಂಥ ಮಾತುಗಳನ್ನ ಇವರು ಆಡೋದ್ರ ಮೂಲಕ ಈ ದೇಶದ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. ಇವರು ಮೊದಲು ರಾಜೀನಾಮೆ ಕೊಟ್ಟು ಅವರು ಈ ರಾಜಕೀಯ ನಿವೃತ್ತಿ ಪಡೆದರೆ ಅನುಕೂಲ ಆಗುತ್ತೆ. ಇದ್ರ ಮೂಲಕ ನಾವು ಕೇಳೋದೊಂದೇ, ಈ ಹೋರಾಟದ ಮೂಲಕ ನೀವು ಏನಾನ ರಾಜೀನಾಮೆ ಕೊಡದೆ ಹೋದರೆ ನಿಮ್ಮ ಮನೆಗಳಿಗೂ ನಾವು ಮುತ್ತಿಗೆ ಹಾಕ್ತೀವಿ. ಅಂಬೇಡ್ಕರ್ ಸೈನ್ಯನೂ ಕೂಡ ಪ್ರತಿದಿನವೂ ಕೂಡ ನಿಮ್ಮ ಮನೆಗೆ ಮುತ್ತಿಗೆ ಹಾಕುವ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ನೀವು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಅಂಬೇಡ್ಕರ್ ಬರೆದಂತ ಸಂವಿಧಾನ ವಿರೋಧಿ ಸರ್ಕಾರಕ್ಕೆ, ಏನು ಸಂವಿಧಾನ ತಿದ್ದುಪಡಿ ಮಾಡಲು ಹೊರಟಿರುವ ಉಪಮುಖ್ಯಮಂತ್ರಿಗೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಹೊರಟಿರುವ ಉಪಮುಖ್ಯಮಂತ್ರಿಗೆ ಕೊಡಲಿ 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 ಕೊಡಲೇಬೇಕು ಕೊಡಲೇಬೇಕು, ಹಿಡಿಯಲೇಬೇಕು ಹಿಡಿಯಲೇಬೇಕು, ಹಿಡಿಯಲೇಬೇಕು ಹಿಡಿಯಲೇಬೇಕು.